ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಭಿವಂದ್ಯಂ ಸದಾ ಪ್ರಿಯತಮಂ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜನಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಕುರುನ್ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 15ನೇ ಅಧ್ಯಾಯ 3ನೇ ಶ್ಲೋಕ ಆಗಬೇಕಿದೆ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಮುಂದಿನ ಶ್ಲೋಕವನ್ನು ಹೇಳಲೇಬೇಕು. ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ. ಹೌದು, ಈ ಅಶ್ವತ್ಥ ವೃಕ್ಷದಂತೆ ಅಥವಾ ಒಂದು ವೃಕ್ಷದಂತೆ ಇರುವಂತಹ ಈ ಜಗದ್ವೃಕ್ಷವನ್ನು ಹೇಗೆ ಕಾಣೋದು, ಅದರ ರೂಪ ಹೇಗಿದೆ ಅಂತಂದರೆ ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನ ರೂಪಮಸ್ಯೇಹ ತಥಾ ಉಪಲಭ್ಯತೆ. ಒಂದು ರೀತಿ ಜಗತ್ತಿನ ಒಂದು ರೂಪ ಇರೋದಿಲ್ಲ. ಯಾಕೆ ಅಂತಂದರೆ ಸದಾಕಾಲ ಪರಿಣಾಮ ಹೊಂದುತ್ತಾನೇ ಇರ್ತದೆ. ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದ ಹಾಗೆ ನಾಡಿದ್ದಿರೋದಿಲ್ಲ. ಸದಾಕಾಲ ಪರಿಣಾಮ ಹೊಂದುತ್ತಾನೇ ಇರ್ತದೆ. ಅದರಿಂದಾಗಿ ಅಸ್ಯ ಜಗದ್ವೃಕ್ಷಸ್ಯ ನ ರೂಪಂ ತಥಾ ಉಪಲಭ್ಯತೆ. ಹಿಂದೆ ಹೇಗಿತ್ತೋ ಅದೇ ಒಂದು ರೂಪ ನಮಗೆ ನೋಡಲ್ಪಡೋದಿಲ್ಲ. ನಾಂತಹ ಅಷ್ಟೇ ಅಲ್ಲ, ಆಯ್ತಪ್ಪ ಜಗದ್ವೃಕ್ಷದ ರೂಪ ನೋಡಲಿಕ್ಕೆ ಆಗದೆ ಹೋದರೂ ಚಿಂತೆ ಇಲ್ಲ. ಈ ಜಗದ್ವೃಕ್ಷದಲ್ಲಿ ಸರ್ವತ್ರವೂ ಕೂಡ ಅಂತಃ ಪ್ರವಿಷ್ಟನಾದ ಪರಮಾತ್ಮನನ್ನಾದರೂ ನೋಡೋಣ. ನ ಅಂತಹ ನ ಚ ಆದಿಹಿ ನ ಚ ಸಂಪ್ರವಿಷ್ಟ. ಒಳಗಡೆ ಇರುವಂತಹ ಆ ಸೃಷ್ಟಿಕರ್ತನನ್ನು, ಅಂತಹ ಸಂಹಾರಕರ್ತನನ್ನೂ ಕೂಡ ಸಮ್ಯಕ್ ಪ್ರವಿಷ್ಟ, ಒಳಗಡೆ ಪ್ರವಿಷ್ಟನಾದ ಆದಿಯಾದ ಪರಮಾತ್ಮನನ್ನು, ಅಥವಾ ಆದಿ ಅಂತಂದರೆ ಈ ಜಗದ್ವೃಕ್ಷಕ್ಕೆ ಆದಿ ಅಂದರೆ ಏನು, ಜಗತ್ತು ಯಾರಿಂದ ಹುಟ್ಟಿದೆನೋ, ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೋ ಅವನೇ ಆದಿ. ಅವನನ್ನು ನೋಡ್ಲಿಕ್ಕೆ ಬರುವುದಿಲ್ಲ ಅಂತ. ಆಯ್ತಪ್ಪ ಲಯಕರ್ತನನ್ನಾದರೂ ನೋಡೋಣ. ಇಲ್ಲ, ಅವನೂ ಕೂಡ ಕಾಣಲಿಕ್ಕೆ ಬರೋದಿಲ್ಲ, ಅವನನ್ನೂ ಕೂಡ ಕಾಣಲಿಕ್ಕೆ ಬರೋದಿಲ್ಲ. ಇಬ್ಬರು ಒಂದೇ, ಆದರೂ ರೂಪ ಬೇರೆ ಬೇರೆ ಇರುತ್ತೆ.
ಆದ್ದರಿಂದ ನಾಂತಹ ನಚಾದಿಹಿ ನಚ ಸಂಪ್ರವಿಷ್ಟ ಅತ್ಯಂತ ಸಮ್ಯಕ್ ಪ್ರವಿಷ್ಟನಾದ ಅಣುರೇಣು ತೃಣಕಾಷ್ಠಗಳಲ್ಲಿ ಇರುವಂತಹ ಪರಮಾತ್ಮನನ್ನ ನೋಡೋಣ ಅಂತಂದರೆ ಆಗೋದಿಲ್ಲ. ಹೇಗೆ ನೋಡಬಹುದು ಅಂತಂದರೆ, ಈ ಒಂದು ಜಗದ್ವೃಕ್ಷಕ್ಕೆ ಏನಂ ಅಶ್ವತ್ಥಂ ಸುವಿರೂಢ ಮೂಲಂ, ಅದರ ಮೂಲ ಬಹಳ ಬಹಳ ಅದ್ಭುತ, ಬಹಳ ಗಟ್ಟಿಯಾಗಿ ಇದೆ. ಮೂಲಾಧಾರ ಎರಡು ರೀತಿ. ಪರಮ ಮೂಲಾಧಾರ ಪರಮಾತ್ಮ, ಭೂಮಿಯ ಹಾಗೆ ಆಧಾರ. ಭೂಮಿ ಇಲ್ಲದೇನೆ ಮರ ನಿಂದಿರೋದಿಲ್ಲ. ಭೂಮಿಯ ಹಾಗೆ ಆಧಾರ ಪರಮಾತ್ಮ, ಬೇರಿನ ಹಾಗೆ ಆಧಾರ ಪ್ರಕೃತಿ. ಈ ರೀತಿ ಸುವಿರೂಢ ಮೂಲಂ, ಈ ಎರಡನ್ನ ನಾವು ಹೇಗೆ ತಿಳ್ಕೊಳ್ಬಹುದು ಅಂತಂದ್ರೆ, ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ಈ ಒಂದು ಅವನ ರೂಪಗಳನ್ನು ನಾವು ಒಂದು ಶಸ್ತ್ರದಿಂದ ನಾವು ಈ ಸಂಸಾರದಲ್ಲಿ ಬಂಧಿತರಾಗಿದ್ದೇವೆ. ಈ ಸಂಸಾರದಿಂದ ಬಂಧನದಿಂದ ಮುಕ್ತರಾಗಬೇಕು ಅಂತಂದರೆ ಒಂದು ಅದ್ಭುತವಾದ ಶಸ್ತ್ರ ಇದೆ. ಯಾವುದು? ಅಸಂಗ ಶಸ್ತ್ರ, ವೈರಾಗ್ಯ ಅಂತ ಅರ್ಥ. ವೈರಾಗ್ಯ ಎಂಬ ದೃಢವಾದ ಶಸ್ತ್ರದಿಂದ ಈ ಸಂಸಾರವನ್ನು ನಾವು ಕಡಿದುಕೊಳ್ಳಬಹುದು, ಸಂಸಾರ ಬಂಧನವನ್ನು ನಾವು ಕಡಿದುಕೊಳ್ಳಬಹುದು. ಅಸಂಗೇನ ದೃಢೇನ ಶಸ್ತ್ರೇಣ ಚಿತ್ವಾ ನೆಕ್ಸ್ಟ್ ಏನು? ತತಃ ಪರಂ ತತ್ ಪರಿಮಾರ್ಗಿತವ್ಯಂ. ತದನಂತರ ಪರಂ ಸರ್ವೋತ್ತಮನಾದ ಆ ಪರಮಾತ್ಮನನ್ನ ಆರ್ಗಿತವ್ಯಂ ಅನ್ವೇಷಿಸಲ್ಪಡಬೇಕು. ಶ್ರವಣ ಮನ್ನ ನಿಧಿಧ್ಯಾಸನಾದಿಗಳನ್ನು ಮಾಡಬೇಕು. ವೈರಾಗ್ಯ ಇಲ್ಲದೇನೆ ಜ್ಞಾನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನೇ ಇರಲಿ, ವೈರಾಗ್ಯ ಯಾವಾಗ ಬರುತ್ತೋ ಆವಾಗಲೇನೆ ಜ್ಞಾನ ಬರಲಿಕ್ಕೆ ಸಾಧ್ಯ. ಒಂದು ನಮಗೆಷ್ಟು ಆಸೆಗಳು ಅಂತಂದರೆ ಅದಕ್ಕೆ ಕೊನೆ ಇಲ್ಲ. ನಮ್ಮ ಆಸೆ ಎಷ್ಟು ದೊಡ್ಡದು ಅಂತಂದರೆ, ಒಂದು ಏನೋ ಸುಭಾಷಿತ ಬರ್ತದೆ, ಗಿರೇರಬ್ಧಿರ್ ಮಹತ್ ಅಬ್ಧಿರ್ ಮಹಾನ್ ಅಬ್ಧಿರ್ ನಭೋ ಮಹತ್ ನವಸಃ ಪರಮಂ ಬ್ರಹ್ಮ ತಥೋಪ್ಯಾಶಾ ಗರೀಯಸಿ ಅಂತ. ನಮ್ಮ ಆಸೆ ಎಷ್ಟು ದೊಡ್ಡದು ಅಂತಂದ್ರೆ, ಈ ಭೂಮಿಯಲ್ಲಿ ದೊಡ್ಡದಾದಂಥದ್ದು ಅಂತಂದ್ರೆ ಪರ್ವತ, ಆ ಪರ್ವತಕ್ಕಿಂತ ದೊಡ್ಡದಾದದ್ದು ಸಮುದ್ರ, ಸಮುದ್ರಕ್ಕಿಂತ ದೊಡ್ಡದಾದದ್ದು ಸಾಗರ, ಸಾಗರಕ್ಕಿಂತ ದೊಡ್ಡದಾದದ್ದು ಆಕಾಶ, ಆಕಾಶಕ್ಕಿಂತ ದೊಡ್ಡದಾದದ್ದು ಬ್ರಹ್ಮ. ಆ ತಥೋಪ್ಯಾಶಾ ಗರೀಯಸಿ, ಅವನಿಗಿಂತ ದೊಡ್ಡದಾದದ್ದು ನಮ್ಮ ಆಸೆಗಳು ಅಂತೆ. ಅಷ್ಟು ಆಸೆಗಳು ಇಟ್ಕೊಂಡಿರ್ತೀವಿ ನಾವು. ಅಸಂಗ ವೈರಾಗ್ಯವನ್ನು ತಾಳಲಿಕ್ಕೆ ಹೇಗೆ ಸಾಧ್ಯ? ಆದರೆ ವೈರಾಗ್ಯ ಎಂಬ ಶಸ್ತ್ರದಿಂದಲೇನೆ ಈ ಒಂದು ಬಂಧನದ ಮುಕ್ತಿ ಅಷ್ಟೆ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತತಃ ಪರಂ, ತದನಂತರವೇನೇ ಪರಂ ತತ್ ಪರಿಮಾರ್ಗಿತವ್ಯಂ, ಸರ್ವೋತ್ತಮನಾದ ಆ ಪರಮಾತ್ಮನನ್ನ ಅನ್ವೇಷಿಸಲ್ಪಡಬೇಕು. ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಬೇಕು. ಅವನನ್ನು ಹೇಗೆ ಅನ್ವೇಷಿಸೋದು ಅಂತಂದರೆ, ಪರಮಾತ್ಮ ಬೇರೆ, ಅವನು ಜಗದ್ವಿಲಕ್ಷಣ. ನಮ್ಮ ಹಾಗೆ ಪಾಂಚಭೌತಿಕ ದೇಹ ಪರಮಾತ್ಮನಿಗೆ ಇಲ್ಲ. ಈ ರೀತಿ
ವಿವೇಚನ ಮಾಡಿ ವಿವೇಚಿಸಿ ತದನಂತರ ಶಾಸ್ತ್ರಶ್ರವಣಾದಿಗಳಿಂದ ಅವನನ್ನು ಅನ್ವೇಷಿಸಬೇಕು. ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯ. ಆಯಿತು, ಅದನ್ನ 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 ನಾವು ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ಯಾವಾಗ ಅವನನ್ನು ಅನ್ವೇಷಣೆ ಮಾಡ್ತೇವೋ ಅವನು ಹೊಂದಿದಾಗ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ, ಅವನಲ್ಲಿ ನಾವು ಒಮ್ಮೆ ಸೇರಿದರೆ ಅರ್ಥಾತ್ ಅವನ ಒಂದು ಸ್ವರೂಪವುಳ್ಳಂತಹ ಆಯಾಯ ಸ್ಥಾನಗಳನ್ನು ಸೇರಿದರೆ ನ ನಿವರ್ತಂತಿ ಭೂಯಃ, ಇನ್ನೊಮ್ಮೆ ನಾವು ತಾಯಿಯ ಗರ್ಭವನ್ನು ಸೇರಲಾರೆವು. ಅರ್ಥಾತ್ ಪುನರ್ಜನ್ಮ ನಮಗೆ ಇಲ್ಲ. ಆದ್ದರಿಂದ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ, ಅನಾದಿ ಕಾಲದಿಂದ ಈ ಒಂದು ಸಂಸಾರದ ಮೂಲ ಪ್ರವರ್ತಕ ಪರಮಾತ್ಮ, ಅವನೇ ಆದಿಪುರುಷ, ಆದ್ಯಂ ಪುರುಷ. ಆದ್ಯಂ ಪುರುಷಂ ತಮೇವ ಪ್ರಪದ್ಯೆ. ಅನಾದಿಯಾದ ಈ ಒಂದು ಸಂಸಾರಕ್ಕೆ ಮೂಲ ಪ್ರವರ್ತಕನಾದ ಆ ಆದಿಪುರುಷನಾದ ಪರಮಾತ್ಮನನ್ನೇ ನಾವು ಶರಣು ಹೊಂದಬೇಕು. ಆವಾಗಲೇನೆ ನಮಗೆ ಮೋಕ್ಷ, ಸಂಸಾರದಿಂದ ಮುಕ್ತಿ. ಈ ರೀತಿ ಎರಡು ಶ್ಲೋಕಗಳ ಅರ್ಥ ಬರ್ಕೊಳ್ಳಿ. ಅಸ್ಯ ಇಹ, ಈ ಜಗದ್ವೃಕ್ಷದೊಳಗೆ, ಅಸ್ಯ ಇಹ, ಈ ಜಗದ್ವೃಕ್ಷದೊಳಗೆ ತಥಾ ಹಿಂದೆ ಇರುವ ಬ್ರಾಕೆಟಲ್ಲಿ ಬರ್ಕೊಳ್ಳಿ, ವ್ಯತ್ಯಾಸ ಹೊಂದುತ್ತಲೇ ಇರುವ, ಬ್ರಾಕೆಟಲ್ಲಿ ಬರ್ಕೊಳ್ಳಿ, ವ್ಯತ್ಯಾಸ ಹೊಂದುತ್ತಲೇ ಇರುವ ರೂಪಂ ನಿಜ ರೂಪವನ್ನು ನೋಡಲು ನ ಉಪಲಭ್ಯತೆ, ಸಿಗುವುದಿಲ್ಲ. ನ ಉಪಲಭ್ಯತೆ, ಸಿಗುವುದಿಲ್ಲ. ಸಂಪ್ರವಿಷ್ಟಃ ಸರ್ವತ್ರ ಪ್ರವಿಷ್ಟನಾದ ಪರಮಾತ್ಮನನ್ನು ಆದಿಹಿ ನ ಚ, ಸೃಷ್ಟಿಕರ್ತನನ್ನು ಕಾಣಲು ಸಿಗುವುದಿಲ್ಲ. ಸೃಷ್ಟಿಕರ್ತನು ಕಾಣಲು ಸಿಗುವುದಿಲ್ಲ. ನಾಂತಹ
ಲಯಕರ್ತನೂ ಕಾಣಲು ಸಿಗುವುದಿಲ್ಲ. ಕಾಣಲು ಸಿಗುವುದಿಲ್ಲ. ಏನಂ ಈ ಜಗದ್ವೃಕ್ಷವನ್ನು, ಏನಂ ಅಶ್ವತ್ಥಂ ಈ ಜಗದ್ವೃಕ್ಷವನ್ನು, ಸುವಿರೂಢ ಮೂಲಂ ಸುವಿರೂಢ ಮೂಲಂ ಪ್ರಬಲವಾದ ಮೂಲಾಧಾರ ಮತ್ತು ಬೇರುಗಳುಳ್ಳ ಪ್ರಬಲವಾದ ಮೂಲಾಧಾರ ಮತ್ತು ಬೇರುಗಳುಳ್ಳ ವೃಕ್ಷವನ್ನು ದೃಢೇನ ಬಲವಾದ ಅಸಂಗಶಸ್ತ್ರೇಣ ವೈರಾಗ್ಯ ಎಂಬ ಶಸ್ತ್ರದಿಂದ ಛಿತ್ವಾ ಕಡಿದು ತತಃ ಅನಂತರ ತತ್ ಪರಂ ಆ ಸರ್ವೋತ್ತಮನಾದ ಪರಮಾತ್ಮನನ್ನು ಪರಿಮಾರ್ಗಿತವ್ಯಂ ಜಗದ್ವಿಲಕ್ಷಣನನ್ನಾಗಿ ತಿಳಿದು ಶಾಸ್ತ್ರ ಶ್ರವಣಾದಿಗಳಿಂದ ಅನ್ವೇಷಿಸಲ್ಪಡಬೇಕು ಅಥವಾ ಅನ್ವೇಷಣ ಮಾಡಬೇಕು. ಶಾಸ್ತ್ರ ಶ್ರವಣದಿಂದ ಅನ್ವೇಷಣ ಮಾಡಬೇಕು. ಯಸ್ಮಿನ್ ಗತಾ ಅವನನ್ನು ಹೊಂದಿದವರು ಭೂಯಃ ನ ನಿವರ್ತಂತಿ ಮತ್ತೆ ಸಂಸಾರಕ್ಕೆ ಬರಲಾರರು. ಭೂಯಃ ನ ನಿವರ್ತಂತಿ ಮತ್ತೆ ಸಂಸಾರಕ್ಕೆ ಬರಲಾರರು. ಯತಃ ಒಂದೇ ನಿಮಿಷ. ಪುರಾಣಿ ಈ ಅನಾದಿಯಾದ ಸಂಸಾರಕ್ಕೆ ಈ ಅನಾದಿಯಾದ ಸಂಸಾರಕ್ಕೆ
ಯತಃ ಪ್ರವೃತ್ತಿ, ಯಾರಿಂದ ಪ್ರವೃತ್ತಿಯೋ, ಯತಃ ಪ್ರಸೃತ, ಯಾರಿಂದ ಮುಂದುವರೆಸಲ್ಪಟ್ಟಿದೆಯೋ, ಯಾರಿಂದ ಮುಂದುವರಿಸಲ್ಪಟ್ಟಿದೆಯೋ ತಮೇವ ಚ ಆದ್ಯಂ. ಬೇಡ ಒಂದು ನಿಮಿಷ. ಆದ್ಯಂ ಪುರುಷಂ, ಆದ್ಯಂ ಪುರುಷಂ, ಆ ಆದಿಪುರುಷನನ್ನೇ, ಆದ್ಯಂ ಪುರುಷಂ, ಆ ಆದಿಪುರುಷನಾದ, ಆದ್ಯಂ ಪುರುಷಂ, ಆ ಆದಿಪುರುಷನಾದ, ತಮೇವ ಚ, ಆ ಪರಮಾತ್ಮನನ್ನೇ, ಆ ಪರಮಾತ್ಮನನ್ನೇ ಪ್ರಪದ್ಯೆ, ಶರಣು ಹೊಂದಬೇಕು. ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮಃ. ಇದೇ ಉದಾಹರಣೆನ ಮುಂದೆ ತಗೊಂಡು ಹೋದ್ರೆ ಒಟ್ಟಾರೆ ಗಿಡನ್ ಕತ್ತರಿಸಾಕ್ಬೇಕು. ಗಿಡದ್ದು ಬೇರು, ಬೇರು ಅಂದ್ರೆ ನಮ್ದು ವಾಂಚಲ್ಯ, ಮಮಕಾರ, ಅಹಂಕಾರ, ನಾನು ನನ್ನದು, ಅದನ್ನ ಬಿಡೋ ತನಕ ನಿಮ್ಗೆ ಗತಿ ಕಾಣಲ್ಲ. ಮತ್ತೆ ಮತ್ತೆ ಸಂಸಾರಕ್ಕೆ ಬರಬೇಕು. ಹಂಗ ಅರ್ಥ ಮಾಡ್ಕೋಬೋದಾ? ಇದು ಬೇರನ್ನ ಕಡೆದು ಹಾಕೋದು ಅಂತಲ್ಲ. ಈ ಸಂಸಾರ, ಈ ಒಂದು ಜಗದ್ ವೃಕ್ಷವೇ ಒಂದು ಬಂಧನ, ಸರಿನಾ? ಜಗದ್ವೃಕ್ಷ, ಸರಿನಾ? ಆ ಬೇರು ಜಡ ಚಿತ್ ಪ್ರಕೃತಿ, ಅರ್ಥಾತ್ ಲಕ್ಷ್ಮೀದೇವಿ. ಹೌದು. ಇನ್ನೊಂದು ಅದಕ್ಕಿಂತ ಮೂಲ, ಅದಕ್ಕಿಂತ ನಿಜವಾದ ಮೂಲಾಧಾರ ಅದು ಪರಮಾತ್ಮ. ಅದನ್ನೇನು ಕಡೆದು ಹಾಕೋದೇನಿಲ್ಲ. ಅದು ಜಡ ಪ್ರಕೃತಿನ ನಾವು ದಾಟಿಕೊಂಡು ಹೋದ್ರೆ ನಿಮಗೆ ಪರಮಾತ್ಮ ಲಭ್ಯ ಆಗ್ಬೋದು, ಇಲ್ದರೆ ವಾಪಸ್ ಬರ್ತಾ ಇರ್ಬೇಕು. ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಾವು ಅದೇ ಈ ಸಂಸಾರ ಬಂಧನವನ್ನು ಕಳೆದುಕೊಳ್ಳಬೇಕು ಅಂತಂದ್ರೆ, ಈ ಈ ಮರದಿಂದ ನಾವು ದೂರ ಆಗಬೇಕು ಅಂತಂದ್ರೆ ನಮಗೆ ವೈರಾಗ್ಯ ಬೇಕು. ಹೌದು. ಆವಾಗ ಮೂಲಾಧಾರವಾದ ಚಿತ್ ಪ್ರಕೃತಿ, ಅದಕ್ಕೆ ಅಭಿಮಾನ ಲಕ್ಷ್ಮೀದೇವಿ, ಅದಕ್ಕೆ ಅವಳಿಗಿಂತಲೂ ಉತ್ತಮನಾದ ಪರಮಾತ್ಮ ಅನ್ವೇಷಿಸಲ್ಪಟ್ಟಾಗ, ಅನೇಕ ಬಾರಿ ಅನೇಕ ಜನ್ಮಗಳ ಸಾಧನೆ ಇದ್ದಾಗ, ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿದಾಗ, ಪರಮಾತ್ಮ ಜಗದ್ವಿಲಕ್ಷಣ ಅಂತ ತಿಳಿದಾಗ, ಆವಾಗ ಅವನನ್ನು ನಾವು ಎಂದೂ ಮತ್ತೆ ತಿರುಗಿ ಸಂಸಾರ, ಈ ಒಂದು ಜಗದ್ವೃಕ್ಷಕ್ಕೆ ಬರದೇ ಇರುವ ಹಾಗೆ ಸೇರಬಹುದು. ಹೌದು, ಧನ್ಯವಾದ. ಸರಿನಾ? ನಮಸ್ಕಾರ ಆಚಾರ್ಯ. ಅಂದ್ರೆ ಜಗತ್ತು ಹಿಂದಿನ ಶ್ಲೋಕಗಳಲ್ಲಿ ಈ ವೃಕ್ಷಕ್ಕೆ ಹೋಲಿಸಿದ್ದು. ಇದರಿಂದ ಹೊರಗೆ ಬರಬೇಕು ಅಂದ್ರೆ ವೈರಾಗ್ಯ, ಜ್ಞಾನದಿಂದ ಹೊರಗೆ ಬರಬೇಕು. ಸರಿ ಸರಿ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಬುದ್ಧೇಶ.